ಲಕ್ಕುಂಡಿ ಮಣ್ಣಲ್ಲಿ ಚಿನ್ನದ ನಂತರ ಈಗ ಮುತ್ತು ರತ್ನಗಳ ಮಳೆ. ಯಾರಿವರು ಬಸಪ್ಪ? 40 ವರ್ಷದಿಂದ ಮಣ್ಣು ಜಾಲಾಡಿ ತೆಗೆದ ನಿಧಿಗಳು ಯಾವುವು? ಲಕ್ಕುಂಡಿ ಎಂಬ ರಹಸ್ಯಗಳ ಗಣಿ. ನಮಸ್ಕಾರ ವೀಕ್ಷಕರೇ, ಗದಗ ಜಿಲ್ಲೆಯ ಲಕ್ಕುಂಡಿ ಈ ಹೆಸರು ಕಳೆದ ಕೆಲವು ದಿನಗಳಿಂದ ಇಡೀ ರಾಜ್ಯದ ನಿದ್ದೆಗೆಡಿಸಿದೆ. ಮೊನ್ನೆ ತಾನೇ ಬಾಲಕ ಪ್ರಜ್ವಲ್ ರತ್ತಿ ಮತ್ತು ಗಂಗಾವ ಅವರಿಗೆ ಮನೆ ಕಟ್ಟುವಾಗ ಅರ್ಧ ಕೆಜಿ ಚಿನ್ನದ ನಿಧಿ ಸಿಕ್ಕಿತ್ತು. ಆ ಸುದ್ದಿ ಮಾಸುವ ಮುನ್ನವೇ ಈಗ ಲಕ್ಕುಂಡಿಯ ಮಣ್ಣು ಮತ್ತೊಂದು ಪವಾಡವನ್ನೇ ಸೃಷ್ಟಿ ಮಾಡಿದೆ. ಅಲ್ಲಿನ ಮಣ್ಣಲ್ಲಿ ಕೇವಲ ಚಿನ್ನ ಮಾತ್ರವಲ್ಲ, ಮುತ್ತು, ರತ್ನ, ಹವಳ, ನೀಲಮಣಿ ಮತ್ತು ಅತ್ಯಂತ ಅಪರೂಪದ ಕಪ್ಪು ಹರಳುಗಳು ಪತ್ತೆಯಾಗಿವೆ. ಹೌದು ವೀಕ್ಷಕರೇ, ನೀವು ಕೇಳ್ತಾ ಇರೋದು ನಿಜ. ಲಕ್ಕುಂಡಿಯ ಪ್ರತಿ ಮಳೆ ಹನಿಗೂ ಇತಿಹಾಸದ ಧೂಳು ಒರೆಸುವ ಶಕ್ತಿಗಿದೆ. ಮಳೆ ಬಂದು ಮಣ್ಣು ಕೊಚ್ಚಿ ಹೋದ್ರೆ ಸಾಕು, ಅಲ್ಲಿನ ರಸ್ತೆಯಲ್ಲಿ, ಹೊಲಗಳಲ್ಲಿ ಬೆಲೆ ಬಾಳುವ ಹರಳುಗಳು ಮಿನುಗುತ್ತವೆ. ಇವತ್ತಿನ ವಿಡಿಯೋದ ಹೀರೋ ಚಿನ್ನದ ಕೊಡ ಸಿಕ್ಕ ಕುಟುಂಬ ಅಲ್ಲ, ಬದಲಾಗಿ 40 ವರ್ಷಗಳಿಂದ ಅಂದರೆ ಬರೋಬ್ಬರಿ 4 ದಶಕಗಳಿಂದ ಕೇವಲ ಮಣ್ಣನ್ನೇ ನೋಡಿಕೊಂಡು ಬದುಕ್ತಾ ಇರುವ, ಮಣ್ಣಲ್ಲಿ ಮಾಣಿಕ್ಯ ಹುಡುಕ್ತಾ ಇರುವ ಬಸಪ್ಪ ಬಡಿಗೇರ್ ಎಂಬ ವ್ಯಕ್ತಿ. ಯಾರಿಬ್ರು ಬಸಪ್ಪ? ಇವರಿಗೆ ಸಿಕ್ಕಿರುವ ಆ ಕಪ್ಪು ಸ್ಫಟಿಕದ ಬೆಲೆ ಎಷ್ಟು? ಮಳೆ ಬಂದ್ರೆ ಸಾಕು ಇವರು ಚೀಲ ಹಿಡಿದು ಓಡೋದ್ಯಾಕೆ? ಲಕ್ಕುಂಡಿಯಲ್ಲಿ ಇಷ್ಟೊಂದು ರತ್ನಗಳು, ಹವಳಗಳು ಸಿಗ್ತಾ ಇರೋದು ಏನನ್ನ ಸೂಚಿಸುತ್ತೆ? ಇಲ್ಲಿ ನಿಜವಾಗ್ಲೂ ವಜ್ರದ ಮಾರುಕಟ್ಟೆ ಇತ್ತ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಲಕ್ಕುಂಡಿಯ ಬಗ್ಗೆ ನಿಮಗೇನನ್ಸುತ್ತೆ? ಕರ್ನಾಟಕ ಇಷ್ಟೊಂದು ಮುತ್ತು, ರತ್ನ, ಹವಳದ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಮೊದಲಿಗೆ ರಿತ್ತಿ ಕುಟುಂಬದ ಮಾನಸಿಕ ಸ್ಥಿತಿ ಏನಾಗಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ನಿಧಿ ಕುಟುಂಬ ಈಗ ತೀವ್ರ ಆತಂಕದಲ್ಲಿದ್ದಾರೆ. ಅವರು ಮಾಧ್ಯಮದವರೊಂದಿಗೆ ಹೇಳೋ ಮಾತುಗಳು ಎಂಥವರನ್ನು ಕೂಡ ನಡುಕ ಹುಟ್ಟಿಸುವಂತೆ ಮಾಡುತ್ತೆ. ಅವರು ಹೇಳ್ತಾರೆ, ಸಾರ್ ನಮಗೆ ಈ ಜಾಗ ಇರೋದಕ್ಕಾಗೋದಿಲ್ಲ, ಅಥವಾ ನಾವು ಈ ಜಾಗದಲ್ಲಿ ಇರೋದಕ್ಕಾಗ್ತಾ ಇಲ್ಲ, ಅದು ಬೆಂಕಿಯ ಜಾಗ. ಆ ಬೆಂಕಿಯನ್ನ ಸೆರಗಲ್ಲಿ ಕಟ್ಕೊಂಡು ನಾವು ಮುಂದೆ ಹೋದರೆ ನಮ್ಮ ಚರ್ಮ ಸುಟ್ಟು ಹೋಗತ್ತೆ ಅಂತ ಹೇಳ್ತಿದ್ದಾರೆ. ಯಾಕೆ ಹೀಗೆ ಹೇಳ್ತಿದ್ದಾರೆ? ಕಾರಣ ಸರ್ಪದರ್ಶನ. ಮನೆಯ ಅಡಿಪಾಯ ಅಗಿಯುವಾಗ ಬಂಗಾರ ಸಿಕ್ತು, ಅದನ್ನ ಸರ್ಕಾರಕ್ಕೆ ಕೊಟ್ರು. ಆದರೆ ಅದಾದ ಮೇಲೆ ಆ ಗುಂಡಿಯಲ್ಲಿ ಒಂದು ದೊಡ್ಡ ಹಾವು ಕಾಣಿಸ್ಕೊಂಡಿದೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದು ಬಲವಾದ ನಂಬಿಕೆ ಇದೆ, ಎಲ್ಲೆಲ್ಲಿ ಪುರಾತನ ನಿಧಿ ಇರತ್ತೋ ಅಲ್ಲೆಲ್ಲ ಒಂದು ನಾಗರ ಹಾವು ಕಾವಲು ಕಾಯ್ತಾ ಇರತ್ತೆ ಅಂತ. ಅದನ್ನ ನಿಧಿ ಕಾಯುವ ನಾಗಪ್ಪ ಅಂತ ಕರೀತಾರೆ. ಯಾರಾದರೂ ಆ ನಿಧಿಯನ್ನ ಮುಟ್ಟಿದ್ರೆ ಆ ಸರ್ಪ ಸುಮ್ಮನೆ ಬಿಡೋದಿಲ್ಲ ಅನ್ನೋದು ನಂಬಿಕೆ. ಈಗ ರಿತ್ತಿ ಕುಟುಂಬಕ್ಕೂ ಇದೇ ಭಯ ಕಾಡ್ತಾ ಇದೆ. ನಮಗೆ ಇರೋದು ಒಬ್ಬನೇ ಮಗ, ಅವನ ಭವಿಷ್ಯ ನಮಗೆ ಮುಖ್ಯ. ಹಾವಿನ ರೂಪದಲ್ಲಿ ದೇವರು ಎಚ್ಚರಿಕೆ ಕೊಟ್ಟಿದ್ದಾನೆ, ಒಂದಲ್ಲ ಒಂದು ದಿನ ಅದು ಕಚ್ಚಬಹುದು. ಹಾಗಾಗಿ ಆ ಜಾಗದಲ್ಲಿ ನಾವು ವಾಸ ಮಾಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ದಾರೆ. ಈ ಭಯದಿಂದಲೇ ರಿತ್ತಿ ಕುಟುಂಬ ಈಗ ಸರ್ಕಾರದ ಮುಂದೆ ಒಂದು ಹೊಸ ಬೇಡಿಕೆ ಇಟ್ಟಿದೆ. ಅದೇನೆಂದರೆ, ಸ್ವಾಮಿ ನಮಗೆ ನಿಧಿ ಸಿಕ್ಕ ಜಾಗ ಅಪಶಕುನಗದ ಜಾಗ ಆಗಿದೆ, ಅಲ್ಲಿ ಮನುಷ್ಯರು ವಾಸ ಮಾಡೋದಕ್ಕೆ ಆಗೋದಿಲ್ಲ. ಅಲ್ಲಿ ಈಗಾಗಲೇ ಲಕ್ಷ್ಮೀ ದೇವಾಲಯ ಇದೆ, ಆ ಜಾಗವನ್ನ ದೇವಸ್ಥಾನಕ್ಕೆ ಬಿಟ್ಟು ಬಿಡಿ, ಅಲ್ಲಿ ದೇವರ ಗುಡಿ ಕಟ್ಸಿ ಅಂತ ಹೇಳ್ತಾ ಇದ್ದಾರೆ. ಬದಲಾಗಿ ನಮಗೇನ್ ಬೇಕು? ನಮಗೆ ಬೇರೆ ಕಡೆ ಸುರಕ್ಷಿತವಾದ ಜಾಗದಲ್ಲಿ ಒಂದು ಸಣ್ಣ ಮನೆ ಕಟ್ಟಿಸ್ಕೊಡಿ. ನಮಗೆ ಬಂಗಾರ ಬೇಡ, ಬೆಳ್ಳಿ ಬೇಡ, ನಮಗೆ ನೆಮ್ಮದಿ ಬೇಕು. ಇದು ಅವರ ಕಳಕಳಿಯ ಮನವಿಯಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದ್ರೆ, ಮೊನ್ನೆ ತನಕ ಅದು ನಮ್ಮ ಅಜ್ಜಿ ಒಡವೆ, ನಮಗೆ ವಾಪಸ್ ಕೊಡಿ ಅಂತಿದ್ದವರು ಈಗ ದಿಢೀರಂತ ಜಾಗನೇ ಬೇಡ ಅಂತಿದಾರಲ್ಲ. ಇದಕ್ಕೆ ಕಾರಣ ಆ ಸರ್ಪ ಸೃಷ್ಟಿಸಿದ ಭಯ. ಪ್ರಾಣ ಭೀತಿ ಮುಂದೆ ಬಂಗಾರ ಕೂಡ ಮಣ್ಣಿಗೆ ಸಮ ಅಲ್ವಾ ವೀಕ್ಷಕರೇ, ಸಾಮಾನ್ಯವಾಗಿ ಮಳೆ ಬಂದ್ರೆ ಜನ ಮನೆ ಒಳಗೆ ಹೋಗ್ತಾರೆ, ಛತ್ರಿ ಹಿಡಿತಾರೆ. ಆದರೆ ಲಕ್ಕುಂಡಿಯಲ್ಲಿ ಮಳೆ ಬಂದ್ರೆ ಜನ ರಸ್ತೆ ಕಡೆ ನೋಡ್ತಾರೆ. ಯಾಕಂದ್ರೆ ಅಲ್ಲಿನ ಭೌಗೋಳಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಆಗಿದೆ. ಲಕ್ಕುಂಡಿ ಗ್ರಾಮದಲ್ಲಿ ನೂರಾರು ವರ್ಷಗಳ ಹಳೆಯ ಮಣ್ಣಿನ ಪದರಗಳು ಇವೆ. ಜೋರು ಮಳೆ ಬಂದ್ರೆ ಮೇಲಿನ ಮಣ್ಣು ಕೊಚ್ಚಿಕೊಂಡು ಹೋಗುತ್ತೆ. ಆಗ ಭೂಮಿಯ ಒಳಗೆ ಅಡಗಿದ್ದ ಭಾರವಾದ ವಸ್ತುಗಳು ಅಂದರೆ ಲೋಹಗಳು, ನಾಣ್ಯಗಳು ಮತ್ತು ಹರಳುಗಳು ಮೇಲ್ಬರುತ್ತೆ. ಇದನ್ನೇ ಬಸಪ್ಪ ಬಡಿಗೇರವರು ಕಳೆದ 40 ವರ್ಷಗಳಿಂದ ಬಂಡವಾಳ ಮಾಡಿಕೊಂಡಿದ್ದಾರೆ. ಅವರು ಹೇಳ್ತಾರೆ, ನಾನು ಸುಮ್ಮನೆ ನಡೆದುಕೊಂಡು ಹೋಗಲ್ಲ, ನನ್ನ ಕಣ್ಣು ಯಾವಾಗಲೂ ನೆಲದ ಮೇಲೇನೆ ಇರುತ್ತೆ. ಮಣ್ಣು ಸವೆದ ಜಾಗದಲ್ಲಿ ಏನಾದರೂ ಹೊಳೆಯೋದು ಕಂಡ್ರೆ ಅದು ಸಾಮಾನ್ಯದ ಕಲ್ಲಾಗಿರೋದಿಲ್ಲ, ಅದೊಂದು ಇತಿಹಾಸದ ಸಾಕ್ಷಿಯಾಗಿರತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರಿವರು ಬಸಪ್ಪ ಬಡಿಗೇರ್? ಬಸಪ್ಪ ಬಡಿಗೇರ್ ಅವರು ಯಾವುದೋ ದೊಡ್ಡ ಡಿಗ್ರಿ ಪಡೆದ ಪುರಾತತ್ವ ತಜ್ಞರಲ್ಲ.
ಇವರು ಸರ್ಕಾರದ ಅಧಿಕಾರಿಯೂ ಅಲ್ಲ. ಇವರು ಲಕ್ಕುಂಡಿ ಗ್ರಾಮದ ಒಬ್ಬ ಸಾಮಾನ್ಯ ವ್ಯಕ್ತಿ. ಆದರೆ ಇವರಿಗೆ ಇರುವಂತಹ ಇತಿಹಾಸದ ಜ್ಞಾನ ಮತ್ತು ಕುತೂಹಲ ಎಂಥವರನ್ನೂ ಬೆರಗುಗೊಳಿಸುತ್ತೆ. ಇವರಿಗೆ ಚಿಕ್ಕ ವಯಸ್ಸಿನಿಂದಲೂ ಹಳೆಯ ವಸ್ತುಗಳನ್ನು ಸಂಗ್ರಹಿಸುವ ಹುಚ್ಚು. ಗ್ರಾಮದ ಮಕ್ಕಳು ಗೋಲಿಯಾಡೋಕೆ ಬಣ್ಣದ ಕಲ್ಲು ಹುಡುಕಿದ್ರೆ ಬಸಪ್ಪ ಅವರು ಇತಿಹಾಸ ಹುಡುಕ್ತಾಗಿದ್ರು. ಹವ್ಯಾಸವಾಗಿ ಶುರುವಾದ ಈ ಕೆಲಸ ಈಗ ಒಂದು ತಪಸ್ಸಿನಂತೆಯಾಗಿದೆ. ಅವರ ಮನೆಯಲ್ಲಿ ಈಗ ಒಂದು ಚಿಕ್ಕ ಮ್ಯೂಸಿಯಂ ಮಾಡುವಷ್ಟು ಪುರಾತನ ವಸ್ತುಗಳು ಸಂಗ್ರಹವಾಗಿವೆ. ಅದರಲ್ಲಿ ಏನೇನಿದೆ ಗೊತ್ತಾ? ಮುತ್ತುಗಳು, ಹವಳಗಳು, ನೀಲಮಣಿ, ಸ್ಫಟಿಕದ ಮಣಿಗಳು ಮತ್ತು ಈ ಹಿಂದೆ ಸಿಕ್ಕಿದ್ದ ಚಿನ್ನದ ಸಣ್ಣ ತುಣುಕುಗಳು. ವೀಕ್ಷಕರೇ, ಇತ್ತೀಚೆಗೆ ಅಂದರೆ ಕೇವಲ ಕೆಲವು ತಿಂಗಳ ಹಿಂದೆ ಬಸಪ್ಪ ಅವರಿಗೆ ಸಿಕ್ಕಿದ್ದು ಅತ್ಯಂತ ಅಪರೂಪದ ವಸ್ತು. ಅದೇ ಕಪ್ಪು ಸ್ಫಟಿಕ ಮತ್ತು ಕರಿಪುಕ್ಕ ಮಣಿಗಳು. ಇವು ಸಾಮಾನ್ಯದ ಹರಳುಗಳಲ್ಲ. ಇತಿಹಾಸ ತಜ್ಞರ ಪ್ರಕಾರ ಇವುಗಳನ್ನು ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಥವಾ ಹೊಯ್ಸಳರ ಕಾಲದಲ್ಲಿ ಆಭರಣಗಳಿಗೆ ಬಳಸಲಾಗ್ತಾಗಿತ್ತು. ಅಂದಿನ ಮಹಾರಾಣಿಯರು ಅಥವಾ ಶ್ರೀಮಂತ ವರ್ತಕರು ಧರಿಸ್ತಾಗಿದ್ದ ಹರಳುಗಳಲ್ಲಿ ಈ ಸ್ಫಟಿಕದ ಸರಳಗಳು ಅಥವಾ ಸ್ಫಟಿಕಗಳನ್ನು ಬಳಸ್ತಾಗಿದ್ರು. ಅಷ್ಟೇ ಎಲ್ಲ ಬಿಳಿ ಹವಳ ಮತ್ತು ನೀಲಮಣಿ ಕೂಡ ಸಿಕ್ಕಿದೆ. ನೀಲಮಣಿ ಅಂತಂದರೆ ಇವತ್ತಿನ ಕಾಲಕ್ಕೂ ತುಂಬಾನೇ ಬೆಲೆ ಬಾಳುವ ಹರಳು. ಇದು ಲಕ್ಕುಂಡಿಯಲ್ಲಿ ಸಿಕ್ಕಿದೆ ಅಂದರೆ ಅಂದಿನ ಕಾಲದಲ್ಲಿ ಲಕ್ಕುಂಡಿ ಕೇವಲ ಟಂಕಸಾಲೆ ಮಾತ್ರ ಆಗಿರಲಿಲ್ಲ, ಅಲ್ಲಿ ವಜ್ರ ವೈಢೂರ್ಯಗಳ ದೊಡ್ಡ ವ್ಯಾಪಾರ ನಡೀತಾ ಇತ್ತು ಅನ್ನೋದಕ್ಕೆ ಇದು ನೇರ ಸಾಕ್ಷಿ. ವೀಕ್ಷಕರೇ, ಇಲ್ಲಿ ನಾವು ಒಂದು ಹೋಲಿಕೆ ಮಾಡಲೇಬೇಕು. ಮೊನ್ನೆ ಪ್ರಜ್ವಲ್ ಮತ್ತು ಗಂಗವ್ವ ಅವರಿಗೆ ಅಗೆಯುವಾಗ ಚಿನ್ನ ಸಿಕ್ತು. ಅದನ್ನು ಅವರು ಸರ್ಕಾರಕ್ಕೆ ಕೊಟ್ಟರು. ಅದೇ ರೀತಿ ಬಸಪ್ಪ ಅವರು ಕೂಡ ತಮಗೆ ಸಿಕ್ಕಿದ್ದನ್ನು ತಾವೇ ಇಟ್ಟುಕೊಳ್ಳಲಿಲ್ಲ. ಅವರಿಗೆ ಸಿಕ್ಕ ಮುತ್ತು ಹವಳಗಳನ್ನು ಯಾರಿಗಾದರೂ ಮಾರಿದ್ರೆ ಸಾವಿರಾರು ರೂಪಾಯಿ ಸಿಗ್ತಾ ಇತ್ತೇನೋ. ಆದರೆ ಬಸಪ್ಪ ಅವರು ಇದು ನನ್ನ ಆಸ್ತಿ ಅಲ್ಲ, ಇದು ನಾಡಿನ ಆಸ್ತಿ ಅಂತ ನಂಬಿದ್ದಾರೆ. 2024ರಲ್ಲಿ ಪ್ರವಾಸೋದ್ಯಮ ಇಲಾಖೆ ಆಯೋಜಿಸಿದ್ದ ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಅರ್ಥಾತ್ ಹೆರಿಟೇಜ್ ಎಕ್ಸ್ಪ್ಲೋರೇಷನ್ ಕಾರ್ಯಕ್ರಮದಲ್ಲಿ ತಾವು ವರ್ಷಗಟ್ಟಲೆ ಸಂಗ್ರಹಿಸಿದ್ದ ಅಪರೂಪದ ವಸ್ತುಗಳನ್ನು ಅಧಿಕೃತವಾಗಿ ಸರ್ಕಾರಕ್ಕೆ ಹಸ್ತಾಂತರಿಸಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇರಬೇಕಾದ ದೇಶಪ್ರೇಮ ಮತ್ತು ಇತಿಹಾಸದ ಮೇಲಿನ ಗೌರವಕ್ಕೆ ಬಸಪ್ಪ ಅವರು ರೋಲ್ ಮಾಡೆಲ್ ಆಗಿದ್ದಾರೆ. ಸರ್ಕಾರ ಇವರನ್ನು ಗುರುತಿಸಿ ಸನ್ಮಾನ ಕೂಡ ಮಾಡಿದೆ. ಅಷ್ಟಕ್ಕೂ ಲಕ್ಕುಂಡಿಯಲ್ಲಿ ಇಷ್ಟೊಂದು ಸಂಪತ್ತು ಎಲ್ಲಿಂದ ಬಂತು? ಇದಕ್ಕೆ ಉತ್ತರ ಇತಿಹಾಸದಲ್ಲಿದೆ. ಲಕ್ಕುಂಡಿ ಅಂದಿನ ಕಾಲದ ಕಾಸ್ಮೋಪೊಲಿಟನ್ ಸಿಟಿ ಅಂತ ಕರೀತಾಗಿದ್ರು. ಲಕ್ಕುಂಡಿಯ ಇತಿಹಾಸ 101 ಬಾವಿ, 101 ದೇವಸ್ಥಾನ, ಕೋಟಿ ಸಂಪತ್ತು. ಲಕ್ಕುಂಡಿ ಒಂದು ವ್ಯಾಪಾರ ಕೇಂದ್ರ. ಇಲ್ಲಿಗೆ ದೂರದ ದೇಶಗಳಿಂದ ವರ್ತಕರು ಬರ್ತಾಗಿದ್ರು. ಮುತ್ತು ಹವಳಗಳು, ಸಮುದ್ರದ ಉತ್ಪನ್ನಗಳು. ಲಕ್ಕುಂಡಿಯಲ್ಲಿ ಸಮುದ್ರವೇ ಇಲ್ಲ, ಆದರೂ ಇಲ್ಲಿ ಹವಳ ಸಿಕ್ಕಿದೆ ಅಂತಂದ್ರೆ ಕರಾವಳಿಯ ವರ್ತಕರು ಇಲ್ಲಿಗೆ ಬಂದು ವ್ಯಾಪಾರ ಮಾಡ್ತಾಗಿದ್ರು ಅಂತ ಅರ್ಥ. ಶ್ರೀಮಂತಿಕೆ. ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾಗಿದ್ರೋ ಅಷ್ಟೇ ಶ್ರೀಮಂತವಾಗಿಯೂ ಕೂಡ ಇದ್ರು. ಇಲ್ಲಿನ ಜನಸಾಮಾನ್ಯರು ಕೂಡ ಮುತ್ತು ರತ್ನಗಳನ್ನು ಬಳಸುವಷ್ಟು ಸ್ಥಿತಿವಂತರಾಗಿದ್ರು ಎನ್ನಲಾಗಿದೆ. ಯುದ್ಧದ ಸಂದರ್ಭ ದಾಳಿಗಳು ನಡೆದಾಗ ಜನರು ತಮ್ಮ ಹತ್ತಿರ ಇದ್ದ ಚಿನ್ನ ರತ್ನಗಳನ್ನು ಮಡಿಕೆಯಲ್ಲಿ ಹಾಕಿ ಹೂತು ಹಾಕ್ತಾಗಿದ್ರು ಅಥವಾ ಯುದ್ಧದಲ್ಲಿ ಸೈನಿಕರ ಆಭರಣಗಳು ಬಿದ್ದು ಹೋಗ್ತಾಗಿದ್ವು. ಅದೇ ಈಗ ಬಸಪ್ಪ ಅವರಂತಹ ಶೋಧಕಗಳ ಕಣ್ಣಿಗೆ ಬೀಳ್ತಾಗಿದೆ. ಇನ್ನು ಪುರಾತತ್ವ ಇಲಾಖೆಗೆ ದೊಡ್ಡ ಸವಾಲಿದೆ. ಬಸಪ್ಪ ಬಡಿಗೇರವರಿಗೆ ಸಿಕ್ಕಂತಹ ವಸ್ತುಗಳು ಮತ್ತು ಪ್ರಜ್ವಲ್ಗೆ ಸಿಕ್ಕ ಚಿನ್ನ ಇವೆರಡೂ ಸೇರಿ ಸರ್ಕಾರಕ್ಕೆ ಒಂದು ದೊಡ್ಡ ಮೆಸೇಜ್ ಕೊಡ್ತಿವೆ. ಲಕ್ಕುಂಡಿಯನ್ನ ನಿರ್ಲಕ್ಷ್ಯ ಮಾಡಬೇಡಿ ಅಂತ. ಬಸಪ್ಪ ಅವರು ಜಸ್ಟ್ ಮೇಲ್ಮೈಯಲ್ಲೇ ಹುಡುಕ್ತಾ ಇದ್ರೇನೆ ಇಷ್ಟೊಂದು ಸಿಕ್ಕಿದೆ. ಇನ್ನು ವೈಜ್ಞಾನಿಕವಾಗಿ ಆಧುನಿಕ ಮಷಿನ್ಗಳನ್ನು ಬಳಸಿ ಉತ್ಖನನ ಮಾಡಿದ್ರೆ ಇನ್ನೇನು ಸಿಗಬಹುದು? ಬಹುಶಃ ಅಂದಿನ ಕಾಲದ ಅರಮನೆಯ ಅವಶೇಷಗಳು, ಟಂಕಸಾಲೆಯ ಅಚ್ಚುಗಳು ಅಥವಾ ರತ್ನದ ರಾಶಿಗಳೇ ಸಿಗಬಹುದೇನೋ. ಬಸಪ್ಪ ಅವರ ಸಂಗ್ರಹಾಲಯದಲ್ಲಿರುವಂತಹ ಕರಿಪುಕ್ಕ ಮಣಿಗಳು ಅಂದಿನ ಜನರ ಫ್ಯಾಷನ್ ಸೆನ್ಸ್ ಎಷ್ಟಿತ್ತು ಅನ್ನೋದು ತೋರಿಸುತ್ತೆ. ಬಸಪ್ಪ ಅವರು ಕೇವಲ ವಸ್ತುಗಳನ್ನು ಸಂಗ್ರಹಿಸಿಲ್ಲ ವೀಕ್ಷಕರೇ, ಅವರು ಜ್ಞಾನವನ್ನು ಕೂಡ ಹಂಚುತ್ತಾರೆ. ಅವರು ಇಂದಿನ ಯುವಕರಿಗೆ ಹೇಳೋದು ಇಷ್ಟೇ: ನಮ್ಮೂರಲ್ಲಿ ಕಲ್ಲು ಮಣ್ಣಲ್ಲೂ ಇತಿಹಾಸ ಇದೆ, ಅದನ್ನು ಹಾಳು ಮಾಡಬೇಡಿ. ಹಳೆ ಕಾಲದ ನಾಣ್ಯನೋ ಅಥವಾ ಕಲ್ಲು ಸಿಕ್ಕರೆ ಅದನ್ನು ಗುಜರಿಗೆ ಹಾಕಬೇಡಿ, ಅದನ್ನು ಕಾಪಾಡಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೇವಲ ಪ್ರೀತಿಯಿಂದ ಅವರು ಮಾಡ್ತಾ ಇರೋ ಈ ಕೆಲಸಕ್ಕೆ ಈಗ ಇಡೀ ಜಿಲ್ಲೆಯೇ ತಲೆಬಾಗಿದೆ. ಅವರು ನಿಜವಾದ ವಾರಸುದಾರರು, ಆಸ್ತಿಯ ವಾರಸುದಾರರಲ್ಲ, ಸಂಸ್ಕೃತಿಯ ವಾರಸುದಾರರು. ಅಂತಿಮವಾಗಿ ಹೇಳೋದಷ್ಟೇ, ಲಕ್ಕುಂಡಿ ಈಗ ಕೇವಲ ಪ್ರವಾಸಿ ತಾಣವಲ್ಲ, ಅದೊಂದು ನಿಗೂಢ ನಿಧಿಗಳ ದ್ವೀಪ ಆಗಿ ಬದಲಾಗಿದೆ. ಬಸಪ್ಪ ಬಡಿಗೇರವರಂತಹ ಹವ್ಯಾಸಿ ಶೋಧಕರು ಇಲ್ಲದಿದ್ದರೆ ಎಷ್ಟೋ ಮುತ್ತು ರತ್ನಗಳು ಕಾಲಿನಡಿನಲ್ಲಿ ಸಿಕ್ಕು ಪುಡಿಯಾಗಿ ಹೋಗ್ತಾ ಇದ್ವೋ ಏನೋ, ಮಳೆಯಲ್ಲಿ ಕೊಚ್ಚಿ ಚರಂಡಿಗೆ ಸೇರ್ತಾಗಿದ್ವೋ ಏನೋ.
ಅವನ್ನ ರಕ್ಷಿಸಿ ಸರ್ಕಾರಕ್ಕೆ ಕೊಟ್ಟ ಬಸಪ್ಪ ಬಡಿಗೇರವರಿಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಸಲಾಂ. ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಲಕ್ಕುಂಡಿಯಲ್ಲಿ ಒಂದು ಸುಸಜ್ಜಿತವಾದ ಮ್ಯೂಸಿಯಂ ಮಾಡಬೇಕು. ಅಲ್ಲಿ ಬಸಪ್ಪ ಅವರು ಸಂಗ್ರಹಿಸಿದ ವಸ್ತುಗಳನ್ನು ಪ್ರದರ್ಶನಕ್ಕಿಡಬೇಕು. ಆಗ ಮಾತ್ರ ಅವರ ಶ್ರಮಕ್ಕೆ ನಿಜವಾದ ಬೆಲೆ ಸಿಗತ್ತೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಸಪ್ಪ ಬಡಿಗೇರವರ ಈ 40 ವರ್ಷಗಳ ಸೇವೆಗೆ ಸರ್ಕಾರ ಯಾವ ರೀತಿ ಗೌರವ ಕೊಡಬೇಕು? ಲಕ್ಕುಂಡಿಯಲ್ಲಿ ಇನ್ನೂ ಏನೇನೂ ರಹಸ್ಯಗಳು ಅಡಗಿವೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.